ಎಲ್ಲ ಇವನ ದಿನ ಟೈಮ್ ಹೋಗ್ತೈತಿ, ಇವತ್ತು ಟೈಮ ಹೋಗೋಲ್ತಲ್ಲ. ಅಲ್ಲ, ನನ್ನ ಕೈಯಿಂದ ತಪ್ಪಿಸ್ಕೋಬೇಕಂತ ಆಕಿನೂ ಬರ ಕೆಲಸ ಮಾಡ್ತಿರ್ಬೇಕು. ಟೈಮ ಹೋಗೋಲ್ತಲ್ಲ ಇವತ್ತು. ದಿನ ಎಷ್ಟು ಫಾಸ್ಟಾಗಿ ಹೋಗಿತ್ತು. ಅಲ್ಲ, ನಾನು ಮಾತಾಡಬಾರ್ದಂಥೇಳಿ ಮೌನ ವ್ರತ ಮಾಡತ್ತಾಳತ್ತ. ಆತೀರೇ ಎಷ್ಟು ಮಾಡಿ ಇನ್ನೇನು 5 ನಿಮಿಷ ನಿನ್ನ ಟೈಮ್ ಮುಗಿಯಾಕೆ ಬತ್ತು. ಶುರು ಆಕತ್ ನೆಕ್ಸ್ಟ್ ನನ್ನ ಟೈಮ್. ಗಂಡಿನ ಮಾತಿ ಕಿಮ್ಮತ್ತ ಇಲ್ಲ. ಎಲ್ಲ ಹೋಗ್ತೀನಿ. ಅಲ್ಲ, ನಾನು ಗದ್ದಿಗಟ್ಟ ಅನ್ಕೊಂಡಿನಿ. ನಾ ಎಷ್ಟು ಮಂದಿ ನೋಡಿಲ್ಲ ಇಂತ ಹೆಣ್ಮಕ್ಳು. ಅಲ್ಲ, ಮನ್ಯಾಗ ಇದ್ರ ನನ್ನ ಜೋಡಿ ಮಾತಾಡ್ಬೇಕಾಕತಿ, ಇದು ಮಾಡ್ಬೇಕಾಕತಿ ಅನ್ಕೊಂಡು ಬರ ಕೆಲಸ ಮಾಡ್ಕೊಂಡು ಹೊರಗೋಡ್ ಹೋಗ್ತಾಳ. ನಾನು ಬೈತೀನಿ ಅನ್ಕೊಂಡು ಹೊರಗೋಡ್ ಹೋಗ್ತಾಳ. ನಾ ಮಾತಾಡ್ದ ಬೇಡ ನೀ ಹೋದ್ರೆ ಹೇಳ್ತಾನೆ ನನಗೆ. ನೀ ಹೋದ್ರೆ ನನಗೆ ಈಗ ಅಮ್ಮಾಗಿರ್ತಾನೆ ಕೂತ್. ಯಾಕೇನಾತು? ಯಾಕೆ ಕೊಡ್ಬಾರ ಅಂತಿ? ಇಲ್ಲ, ನನ್ ಗಂಡನ ಜೊತೆ ಇರಾಕ್ ನಂಗೆ ಆಗಂಗಿಲ್ಲ. ಅದ್ ಬಾಯ ಇಲ್ಲ ಬಚ್ಚಲಾನ. ಒಂದ್ಸತಿ ಮಾತಾಡಕ್ ಶುರು ಮಾಡ್ದ ಅಂದ್ರ ಒಟ್ಟ ಬಾಯಿನ ಮುಚ್ಚಂಗಿಲ್ಲ ಅಂತಾನ. ಒಂದ ಉಸಿರ್ದಾಗ ಮಾತಾಡ್ತಿರ್ತಾನ. ಎಲ್ ಸತ್ಗಿತ್ ಹೋಗಾನ ಅಂತ ಅನಿಸ್ತೈತ್ ನನಗ. ಇವತ್ತೊಂದ್ ಕಾಟ ತಾಳಕ್ಕಾಗ್ದ ವ್ರತ ಮಾಡಿದ್ದೆ. ಆ ವ್ರತ ಮುಗ್ಯಾಕನ ಪುರ್ಸತಿಲ್ಲ, ಮತ್ತೆ ಚಾಲು ಮಾಡ್ದ. ಅದಕ್ಕ ಸತ್ನೋ ಬಿದ್ನೋ ಅಂತ ಹೇಳಿ ನಿನ್ ಕಡೆ ಓಡ್ ಬಂದೆ. ನನ್ ಗಂಡನ ನಿಂತ್ರ ನಂಗೆ ಡೈವರ್ಸ್ ಕೊಡ್ಸ್ಬಾ. ಕೊಡ್ಸಿದೆ ಅಂದ್ರ ನನ್ ಗೆಳತಿ ಆಗಿದ್ದಕ್ಕೂ ಸಾರ್ಥಕ ಆಗ್ತೈತಿ. ಏನು ಡೈವರ್ಸ? ಇಲ್ಲ ಅಂದ್ರ ಒಂದ್ ಸ್ವಲ್ಪ ವಿಷ ಕೊಟ್ಬಿಡ, ಅವನಿಗೆ ಕುಡಿಸಿ ಜೈಲಿಗೆ ಹೋಗ್ಬಿಡ್ತೇನೆ. ಯಾ ಹುಚ್ಚಿ, ನನ್ ಗಂಡ ಮಾತಾಡಂಗಿಲ್ಲ ಅಂತಂದು ಮೈ ಮ್ಯಾಲ ಬಿದ್ದು ಮಾತಾಡಿದ್ರು ಮಾತಾಡಂಗಿಲ್ಲ. ಅವ ಮಾತಾಡ್ಲಾರ್ದ ಬ್ಯಾಸರ ಆಕತ್ ನನಗ್ ಮನ್ಯಾಗ. ನಿನ್ ಗಂಡ ಮಾತಾಡ್ತಾನ ಅಂತ ನಿನ್ನ ಡೈವರ್ಸ್ ಕೇಳಾಕಂತಿ. ಹುಚ್ಚಾಟಿಯ ಸಣ್ಣಾಟಿಯ ನೀನು. ನನಗೆ ಏನಾರ ಅನ್ಕೋ, ನೀ ಹುಚ್ಚಾರ ಅನ್ಕೋ, ಏನಾರ ಅನ್ಕೋ, ನಂಗೆ ಡೈವರ್ಸ್ ಬೇಕಷ್ಟ. ಆತ ನಿಂಗೆ ಡೈವರ್ಸ್ ಬೇಕಲ್ಲ, ನಡಿ ಈಗ ಸದ್ದೇ ನಿಮ್ಮ ಮನೆಗೆ ನಡಿ. ಬರ್ತೇನೆ ನಾನು. ನಿನ್ನ ಗಂಡ ಹೆಂಗಿರ್ತಾನ ಅದ್ರ ಮ್ಯಾಲೆ ನಿನಗೆ ಡೈವರ್ಸ್ ಕೊಡಿಸ್ಬೇಕು ಬೇಡ ಅಂತ ನಿರ್ಧಾರ ಮಾಡೋಣ. ನಡಿ ಹೋಗೋಣ. ಆತ ಬಾ, ನಿಂತ ಜಾಗದಾಗ ನೀನ ಡೈವರ್ಸ್ ಕೊಡಿಸ್ತೀಯ. ಅವ ಮಾಡುದು ನೋಡಿ. ನಡಿ ಹೋಗೋಣ. ಹಾಯ್ ಸರ್. ಸಿಕ್ಕ್ರ ಸಾಕ, ರೂಫ್ ಕಿತ್ತಾಗ ಹೋಗಿ ಮಾತಾಡ್ತಿದ್ರಲ್ಲ, ಯಾಕೋ ಸುಮ್ಮದಾರ. ನೀವ್ 1 ನಿಮಿಷ ಕುಂತೀರಾ? ನಾ ಬರ್ತೇನೆ. ಸರ್, ಇಷ್ಟ ಸುಮ್ ಕುಂತಾರ ನಿಮ್ರು. ಇವ್ರು ಭಾರಿ ಒಳ್ಳೆಯವ್ರು ಅನ್ಸ್ತತಿ. ಅಕ್ಕಿದಾಗ ಏನೋ ಪ್ರಾಬ್ಲಮ್ ಇರ್ಬೇಕು. ಇವ್ರ ಮೇಲೆ ಹಾಕಾಕತ್ತಾಳಕಿ. ಮತ್ತೆ ಇವತ್ತು ಕೆಲ್ಸ ಏನೇನ್ರಿ ಸರ್? ವರ್ಕ್ ಫ್ರಮ್ ಹೋಮ್. ಗುಡ್. ನೀವು ಈಕಿ ಫ್ರೆಂಡ್ ಅಲ್ಲ? ಹೌದು. ಡೈವರ್ಸ್ ಕೊಡ್ಸಾಕ್ ಬಂದಿರಿ.
ಹೋಗಿದ್ದ. ಒಂದ್ಸತಿ ಚಾಲು ಮಾಡ್ಕೊಂಡ ಎಷ್ಟ್ ಪೇಪರ್ ಹುಡುಗಂಗೆ ಸಾಚಾ ಅಂತ ಕುಂತಾನಂದ್ರ ಏನ್ ಮಂದಿ ನೋಡಿದ್ರು ಅನ್ಬೇಕು ಪಾಪ ಏನ್ ಮಾಡಂಗೇ ಇಲ್ಲ ನಿನ್ ಗಂಟ ಭಾಳ ಸಾಚಾ ಅಂತ ಹೇಳಿ ಮಾಡೋದೆಲ್ಲ ಮಾಡ್ತಾರ ಸುಮ್ ಕುಂದಿರ್ತಾರ. ಈಗ ಹೆಂಗ್ ಮಂದಿ ಉಗಿಬೇಕು ನೋಡ್ ನನಗ್ ಆ ಬಳಿ ಮಾಡ್ತಾರ. ಒಂದ್ ಕೆಲ್ಸ ಗಂಟೆ ಮಾಡಂಗಿಲ್ಲ ಎಲ್ಲ ನನ್ನ ಹಾಕಿ ಕುಂದಿರ್ತಾರ. ಮತ್ತಂತಾರ ನೀವೇ ಮಾಡ್ತೀನಿ ಅಂತ ನಾ ಏನೇನ್ ಮಾಡ್ಬೇಕು ಹೇಳ? ಇವ್ರು ನೋಡ್ಬೇಕಾ ನಾ ಬಡ್ಡಿ ನೋಡ್ಬೇಕಾ? ನೀ ಡೈವರ್ಸ್ ಕೊಡಿಸ್ತಿ ಅಂಡ್ ನಾನು ಬೇರೆ ಲಾಯರ್ ಹುಡ್ಕೊಂಡು ಹೋಗ್ಲಿ. ಯಾವ ಲಾಯರ್ ಹುಡ್ಕೊಂಡು ಹೋಗ್ತೀವಿ? ಹೋಗ್ ನಾನು ಇದೇ ನೋಡಾಡ್ತೀನಿ. ನಂಗೆ ಎಷ್ಟು ಸೈಲೆಂಟ್ ಆಗಿರ್ತೀವಿ ಅಷ್ಟು ಮಾತಾಡ ನನ್ನ ತಲೆ ಕೇಳಿಸ್ತಾರ. 10 ವರ್ಷದಿಂದ ಆಯ್ತು ಬರೀ ಇದ್ರ ಕೇಳಿ ನಮಗೂ ಸಾಕಾಗೋಯ್ತು. ಏನ್ ಮಾಡೋದು? ಈ ಕಡೆ ಸಂಸಾರ ಮಾಡಿ ಬರಲ್ಲ, ಮನೆ ಇದ್ರಕ್ ಬರಲ್ಲ, ಹೊರಗೆ ಹೋದ್ರು ಬೈತಾವ, ಮನೆ ಇದ್ರು ಬೈತಾವ, ಎಲ್ಲರೂ ಬೈತು ನಂಗೆ ಸಾಕಾಗುತ್ತೆ. ಅದಕ್ಕೆ ನಾನು ಮಾಡಿದೆ ಬಟ್ ಡಿಸೈಡ್ ಮಾಡಿ ಏನಂದ್ರೆ ನಾಳೆ ಜಾಸ್ತಿ ಮಾತಾಡಿದ್ರೆ ಆಕೆ ಕಿವಿ ಗುಯಿ ಅಂದ ಮನೆ ಬಿಟ್ಟು ಓಡೋದ. ಆಕೆ ಓಡೋದ ನಮ್ಮ ಮನೆ ಮುಂದೆ ಬಂದು ಆರಾಮಾಗಿ ಮನೆಗೆ ಯಾರಲ್ಲಪ್ಪ ಅನ್ಕೊಡ್ತೀವಿ ಯಾಕೆ ನೋಡ್ಕೊಂಡು ಹಿಂಕೊಂಡ್ರ ಅಂತ ಹೇಳಿ ಶುರು ಮಾಡಿ. ಇಲ್ಲಿ ಸಮಸ್ಯೆ ಇಬ್ರಾಗನು ಐತಿ. ಮೇನ್ ಸಮಸ್ಯೆ ಇರೋದು ನಿಂದ್ರಾಗನ. ಹೆಣ್ಮಕ್ಳು ಮನ್ಯಾಗ ತಾಳ್ಮೆಯಿಂದ ಇರ್ಬೇಕ. ನಿನಗ್ ತಾಳ್ಮೆನ ಕಮ್ಮಿ ಐತಿ. ತಂಬೈ ಕೈ ಸರ್, ನೀವು ಕೈ ಇಡ್ರಿ. ಯಾಕ ನಿಮ್ ಹೆಂಡತಿ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ರಿ ಇನ್ಮೇಲೆ ಹೆಚ್ಚು ಮಾತಾಡೋಂಗಿಲ್ಲ ಅಂತಂದ. ಹೆಚ್ಚಲ್ಲ, ನಿಮ್ ಹೆಂಡತಿಗಿನ ಮುಂಚೆ ಮಾತಾಡೋಂಗಿಲ್ಲ ಅಂತ ಪ್ರಮಾಣ ಮಾಡ್ರಿ. ಅಲ್ರಿ ನೀವೇನೋ ಇವತ್ತು ಪ್ರಮಾಣ ಮಾಡಿಸ್ತೀರಿ, ಆದ್ರೆ ನಾಳೆಯಿಂದ ಯಾರು ಫಸ್ಟ್ ಮಾತಾಡ್ತೀವಿ ಅಂತ ನೋಡಾಕ ನೀವು ದಿನ ನಮ್ಮ ಮನೆಗೆ ಬಂದಿರ್ತೀರಣ್ಣ. ಇದೆಲ್ಲ ವರ್ಕೌಟ್ ಆಗಲ್ಲ. ನಿಮ್ ಕೆಲಸ ನೀವು ನೋಡೋ ಹೋರಿ. ಸರ್ ನನ್ ಮಾತು ಕೇಳ್ರಿ. ಇದೊಂದ್ ಸರಿ ನಾನ್ ಹೇಳಿದ್ರೆ ನಿಮ್ ಹೆಂಡತಿ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ರಿ. ಇದೇನಾರ ಬಗೆಹರಿಲಿಲ್ಲ ಅಂದ್ರ ನಾನು ನಿಮ್ಗೆ ಮೊದಲು ಡೈವರ್ಸ್ ಕೊಡ್ತೀನಿ. ನಾನ್ರು ಮೊದಲು ರೆಡಿ ಅದೇನಪ್ಪ. ನಾನು ರೆಡಿ ಅದ. ನಾನು ರೆಡಿ ಅದೇ. ನಾನು ರೆಡಿ ಅದ. ಕೈ ಇಡ್ರಿ ಮತ್ತ. ನಾನು ಅಕ್ಕಿ ಮಾತಾಡಕ್ಕಿಂತ ಮೊದಲು ಮಾತಾಡಂಗಿಲ್ಲ. ನಾನು ಅಷ್ಟ. ಅವಾಗಿಂದ ನೋಡಕತ್ತ ನಾನು ನನ್ನ ಕಡೆ ತಿರುಗಿರಲ್ಲ. ನೋಡ್ರಿ ಸರ್, ನಂಗೆ ಅವ್ರ ಮುಖ ನೋಡಕ್ಕೂ ಆಗವಲ್ತು. ನಾನಂತೂ ಹೊಳಂಗಿಲ್ಲ. ನಾ ಲೈಫ್ ಫ್ರೆಂಡ್ ಮೊದಲು ನಂಗೆ ಡೈವರ್ಸ್ ಬೇಕು. ನೀವು ಮುಖ ನೋಡ್ಕೊಳ್ಳಿರಿ ಏನಾಯ್ತು? ನನ್ನ ಕಡೆ ತಿರುಗಿರಿ. ನಿಮ್ ಮುಖ ನೋಡಿ ಮಾತಾಡಕ್ಕೆ ನಿಮ್ ಮುಖದಾಗ ನಿಮ್ ಮಂಗ್ಯ ಕೂಡ ಆಗ್ತೈತೇನ್ರಿ? ನಾನ್ ಮುಖ ನೋಡಿ ಮಾತಾಡಂಗಿಲ್ಲ. ಏನ್ ಅನ್ನೋದು ಹಿಂಗ ಹೇಳ್ರಿ. ಇವ್ರ ಸಂಸಾರದ ವಿಷಯ ಕಿತ್ತೋಗೋ ಪರಮಾವಧಿಗೆ ಹೋಗ್ಬಿಟ್ಟೈತಿ. ಈ ಸುಮ್ಮನೆ ಡೈರೆಕ್ಟ್ ವಿಷಯಕ್ಕೆ ಬರೋದು ಚಲೋ. ಹೋಗ್ಲಿ, ನಿಮ್ಗೆ ಡೈವರ್ಸ್ ಎದಕ್ ಬೇಕು ಅನ್ನೋದರ ಅದ್ರ ಹೇಳ್ರಿ. ನನ್ ಬಾಯಿಗೆ ಹೇಳಕ್ ನಂಗೆ ಇಷ್ಟ ಇಲ್ಲ, ಅವ್ರಿಗ ಕೇಳ್ರಿ. ನನಗೂ ಅಷ್ಟ. ನನ್ನ ಬಾಯಿಂದ ಹೇಳಕ್ ನನಗೂ ಇಷ್ಟ ಇಲ್ಲ. ಆಕೆ ಕೇಳ್ಕೊರಿ. ಹಿಂಗಾದ್ರೆ ನನ್ನ ಕೈಯಿಂದ ನಿಮ್ಗೆ ಡೈವರ್ಸ್ ಕೊಡ್ಸಕ್ ಆಗೋದಿಲ್ಲ. ಇದನ್ನೇ ಹೇಳ ತಡ್ರಿ, ಕೂಡ್ರಿ. ಡೈವರ್ಸ್ ಕೊಡಕ್ ಇಷ್ಟ ಅರ್ಜೆಂಟ್. ನೋಡಮ್ಮ, ಒಂದ್ ವಿಷಯ ಹೇಳ್ತೀನಿ ಕೇಳು. ನಿನ್ನ 2 ಮಕ್ಕಳು ಗಂಡನ ಜೋಡಿ ಬೆಳಿಬೇಕು. ನೋಡ್ರಿ, ನಿಮ್ಮ ಆಸ್ತಿ ನಿಮ್ ಹೆಂಡತಿಗೆ ಸೇರ್ಬೇಕು. ಈಗ ಹೆಂಗ್ ಹೊಳಿದ್ರು ನೋಡು. ಅದಕ್ಕೆ ನಾ ಹೇಳಿದ್ದು ಡೈವರ್ಸ್ ಕಾರಣ ಏನನ್ನೋದು ನಾವು ವಿಷಯ ಈಗ ಹೇಳಿ. ನೋಡಿ ಸರ, ನಾ ಆಫೀಸಿಂದ ಅರ್ಧ ತಾಸು ಲೇಟ್ ಆಗಿ ಬಂದ್ರೆ ಈ ಜಗಳ ತೆಗಿತಾವ. ಇಂಥ ಸಿಟಿ ಒಳಗೆ ಟ್ರಾಫಿಕ್ ಇದ್ದೇ ಇರ್ತೈತಿಲ್ರಿ. ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆದ್ರೆ ಏನ್ ಕಂಟೋಕತಿ? ರೋಡ್ ಮ್ಯಾಗ ಬರ್ಬೋದು ಹೆಚ್ಚು ಕಡಿಮೆ ಆಕತಿ. ಲೇಟ್ ಆಗಿ ಬರೋದು ಕಾಮನ್. ಅದನ್ನ ಆಕಿಗೆ ಹೇಳ್ರಿ. ಒಂದೊಂದ್ಸತಿ ಕಾಫಿ ಟೀ ಮಾಡ್ಬೇಕಾರ ಸಕ್ರಿ ಜಾಸ್ತಿ ಆಗ್ತೈತ್ರಿ.
ಅಯ್ಯೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕುಡಿಬೇಕು. ಅದನ್ನ ಅವ್ರಿಗೆ ಹೇಳ್ರಿ. ಸರ ಅಕಸ್ಮಾತ್ ಒಂದೊಂದು ಸಲ ಮನೆಗೆ ಬಂದಾಗ ಅರ್ಜೆಂಟ್ ಒಳಗೆ ಅಥವಾ ಮರೆತು ಸ್ಲಿಪ್ಪರ್ ಸ್ಟ್ಯಾಂಡ್ ಒಳಗೆ ಇರ್ಲಾರ್ದೆ ಎಲ್ಲ ಒಂದು ಅಲ್ಲಿ ಬಾಗಿಲು ಓದ್ಬಿಟ್ಟು ಹೋಗಿರ್ತೀವಿ, ಅದು ತಪ್ಪ. ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಅಕ್ಕಿಗೆ ಹೇಳಿ. ಆಫೀಸಿನ ಮನೆಗೆ ಬರ್ತಾರ್ರಿ, ಬಂದ ಶರ್ಟ್ ತಗೊಂಡು ಹ್ಯಾಂಗರಿಗೆ ಹಾಕ್ತಾರ. ಅದು ತಪ್ಪು. ಅದು ಶರ್ಟ್ ವಾಷಿಂಗ್ ಮಾಡು ಅಂತ ಹೇಳಿ ಹೆಂಗ್ ಬರ್ತಾಕತಿ? ಅದ ಅವ್ರಿಗೆ ಹೇಳ್ರಿ, ನನ್ ಡೈವರ್ಸ್ ಕೊಡಿಸ್ರಿ. ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಡೈವರ್ಸ್ ಕೊಡ್ಕೊಂತ ಹೋಗಿದ್ರ ಜಗತ್ತಿನೊಳಗ ಗಂಡ ಹೆಂಡತಿ ಕೂಡ ಇರ್ತಿದ್ದಿಲ್ಲ. ಇವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕ್ರಿ. ಆದ್ರೆ ಅಕ್ಕಿ ಅದನ್ನ ಇಲ್ಲಿ ಹೇಳೋ ಬದ್ಲಿ ಮನ್ಯಾಗ ಹೇಳ್ಬೇಕಿತ್ತ. ಅದನ್ನ ಅವ್ರಿಗೆ ಹೇಳ್ರಿ. ನೋಡ್ರಿ, ಗಂಡ ಹೆಂಡತಿ ಅನುಸರಿಸ್ಕೊಂಡು ಹೋದ್ರ ಸಂಸಾರ ಸುಖವಾಗಿರ್ತದ್ರಿ. ಓ, ನನ್ನ ಹೆಂಡತಿ ಫೋನ್ ನೋಡಿ, ಅದೇ ವಿಷಯ ಮಾತಾಡಕತ್ತಿದ್ವಿ. ನನ್ನ ಹೆಣ್ಮಕ್ಳಿಗೆ ಫೋನ್ ಹಚ್ಚಾರ. ನೋಡ್ರಿ, ನಾವು ಅವ್ರಿಗೆ ಎಷ್ಟು ಅನುಮತಿ ಅದೇ ಅನ್ನೋದನ್ನ ಸ್ಪೀಕರ್ ಇರ್ತಾನೆ, ಕೇಳು. ಹಾ, ಹೇಳ್ತೀನ. ಏಯ್, ನಿನ್ನ ಚಿನ್ನದ ಮನೆ ಬೆಂಕಿ ಹಾಕ. ಇವತ್ತು ಮನೆಗೆ ಏನಾದ್ರೂ ಆಫೀಸಿನ ತಡ ಮಾಡಿ ಬಂದಿ ಅಂದ್ರ ನಾಳೆ ನಿಂಗೆ ಡೈವರ್ಸ್. ಡೈವರ್ಸ್ ಕೊಡ್ಸವ ನಾನು ಡೈವರ್ಸ್? ಹಾ, ಹೌದು. ಹಲೋ, ಹೇಳಣ್ಣ. ತಂಗಿ, ರೇಷನ್ ಖಾಲಿ ಆಯ್ತು. 4 ದಿನದಿಂದ ರೇಷನ್ ಕಳಿಸಿದ್ದೆ ಅಲ್ಲ ಅಣ್ಣ. ಅದು ಖಾಲಿ ಆಯ್ತವ? ಅಣ್ಣ, ನಿನ್ ಹೆಂಡತಿ ಅಡ್ಗೆ ಮಾಡ್ತಾಳೆ, ನನ್ ಮೆಸೇಜ್ ತೋರ್ ಮನೆಗೆ ಕಳಿಸ್ತಾಳ ನೋಡು. ಹಂಗೇನಿಲ್ಲವಾ ತಂಗಿ, ಹುಡುಗರು ಸಣ್ಣ ಅದಾವು, ತಿಂತಾವು. ಸರಿ ಸರಿ, ಎಷ್ಟು ಬೇಕು ಹೇಳಿ. ಅಯ್ಯ, ಮೊನ್ನೆ 10,000 ರೂಪಾಯಿ ಕಳಿಸಿದ್ದೆ ಅಲ್ಲ. ಆತಾತು, ಕಳಿಸ್ತೀನಿ ಬಿಡು. ಹಾ, ಆಯ್ತು. ಇದೇನು ಇದು? ಇಷ್ಟೊಂದು ಇಷ್ಟ? ರೇಷನ್ ಅಂಗಡಿ ಲೀಸ್ಟ್ ಅದು. ರೇಷನ್ ಅಂಗಡಿದ ಹೋದ್ವಾರ ತಂದ ಏನಿನ್ನ ಇಷ್ಟು ಲಿಸ್ಟ್ ಇದು? ಇದೇನು ನೀ ಅಡಿಗೆ ಮಾಡ್ತೀಯೋ ಇಲ್ಲ ಮಾಡಿ ಅಡಿಗೆ ಎಲ್ಲ ಚಲ್ತೀಯೋ? ನಾನೇ ಚೆಲ್ಲಿ. ನೀನು ತಿಂತೀಯ? ನಂಗಂದ್ರೆ ನಾ ತಿನ್ಲಿ. ನಮ್ಮ ಮನ್ಯಾಗ ಒಂದ್ ಐತ್ಲ ಬಕಾಸೂರು. ಕಾಸುನ ಯಾರದು? ನಿಮ್ಮ ಹ, ನಮ್ಮವ್ವ ಬಕಾಸುರ? ಮತ್ತಿನ್ನೇನು, ಯೂಟ್ಯೂಬ್ದಾಗ ಯಾವ ಅಡ್ಗಿ ಚಾನಲ್ ಬರ್ತಾವ ಎಲ್ಲಾನು ನೋಡ್ತಾಳ, ಮಾಡ್ಕೊಡ ಅಂತಾಳ. ದುಡಿದ್ ಹಾಕೋದ್ ನೀವ್, ಅಡ್ಗಿ ಮಾಡೋದ್ ನಾನ, ತಿನ್ನಕ್ಕೆ ಅಕ್ಕಿ. ಒಂದು ದಿನನೂ ಹೊಸ ಸಿಕ್ಕಿಲ್ಲ. ಮಾಡಕ್ಕೆ ನಂಗ ಸಿಕ್ಕಿಲ್ಲ, ನಿಮ್ಗೇನ್ ಸಿಗ್ತೈತಿ? ಈ ಲೀಸ್ಟ್ ಅಲ್ಲಿ ತಗೊಂಡ್ ಬರ್ರಿ ಅಷ್ಟ. ನಗಂತರ ಹಾಕಿಲ್ಲ. ಹೋಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಿಮ್ಮ ಮನೆ ಬಿಟ್ಟು ಓಡಿಸ್ರಿ, ಇಲ್ಲಾಂದ್ರೆ ಲೀಸ್ಟ್ ಕೊಟ್ಟಾಗಲೇ ತಗೊಂಡ್ ಬರ್ರಿ. ಈ ನಮ್ಮವ್ಗೆ ಏನ್ ಮಾಡೋದು? ಒಂದೇ ಕೆಲಸ ಮಾಡ್ರಿ, ಈ ಲೀಸ್ಟ್ ಜೊತೆ ಒಂದ್ ವಿಷಾನು ತಗೊಂಡ್ ಬಂದ್ ಕೊಡ್ರಿ. ನಮ್ಮವ್ಗೆ ಹಾಕಕ್ಕ? ಅಲ್ಲ, ನನಗ್ ಕುಡ್ಯಾಕ. ನೀ ಯಾಕೆ ಕುಡಿತಿ? ಮತ್ ಇನ್ನೇನ್ ಮಾಡ್ಲಿ? ರೇಷನ್ ತಗೊಂಡ್ ಬರ್ರಿ ಅಂದ್ರೆ ನೀವ್ ಬೈತೀರಿ, ಮಾಡ್ಕೊಡ್ಲಿಲ್ಲ ಅಂದ್ರೆ ಅಕ್ಕಿ ಬೈತಾಳ. ದಿನಾ ನೀವಿಬ್ರು ನಡಕ್ ಸಾಯಿ ಬದ್ಲಿ ಬಂದ ಸತಿ ನಾನ ವಿಷ ಕುಡ್ ಸತ್ ಬಿಡ್ತೀನಿ. ಕೆಲಸ ಮಾಡ, ನೀ ಸಾಯಬೇಡ, ವಿಷ ತರ್ತೀನಿ, ಅದು ನಮ್ಮವ್ಗೂ ಹಾಕ್ಬಿಡು. ಯಾಕಂದ್ರೆ ನೀ ನನ್ನ ಹೇಳ್ತಿ, ನೀ ನನಗೆ ಬೇಕು, ನಮ್ಮವ್ಗ ಹಾಕ್ಬಿಡು. ಎಂತ ಮಾತಾಡ್ತೀರಿ ನೀವ? ತಾಯಿಗ ವಿಷ ಹಾಕೋಣತ್ತಿರಲ್ಲ. ನೋಡು, ನೀ ನನ್ನ ಹೇಳ್ತಿ, ನೀ ನನಗೆ ಬೇಕು, ಆಕೆ ಹೋಗಲ್ಲ ಬಿಡ. ಅವ ನಾವಿಬ್ರು ಸುಖವಾಗಿರೋನು. ನೀವ್ ಹೇಳತ್ತೀರಂದ್ರ ಮತ್ ಬಿಡ್ರಿ, ನಿಮ್ ಮಾತು ಯಾವಾಗ ನಮಗೇನೇನ್ರಿ? ಐ ನಾಚಿಕೆ ನೋಡು. ಯಪ್ಪ, ಒಂದು ವಿಷದ ಬಾಟ್ಲಿ ಕೊಡು. ಯಾಕೆ ಇಷ್ಟಲಿಗೆ ಜೀವನ ಬೇಸರ ಆತ? ಇರೋದಲ್ಲ ಹೊಂಟಿ ನನಗೆ ಅಲ್ಲಿದೆ, ಮತ್ತಿನ್ನ ಯಾರಿಗೆ? ಬೇರೆ ಯಾರಿಗೂ ಹಾಕೋಣ, ಮತ್ತಿನ್ನ ಯಾರಿಗೆ? ನಮ್ಮ ಮಗುಗೆ. ನಿಮ್ಮ ಮಗು ವಿಶ್ವಾಸ ಐತಿ ಅಂತ ಮಗ ನೀನೆ? ಹೌದು ಮಾರಾಯ, ನಾನು ಎಷ್ಟೊಂದು ರೇಷನ್ ತಂದು ಹಾಕ್ಲಿ. ಕಿರಾಣಿ ಅಂಗಡಿಯಾಗಿರೋ ಸಾಮಾನೆಲ್ಲ ನಮ್ಮ ಮನ್ಯಾಗ ಇರ್ತಾವ, ನಮ್ಮ ಮನ್ಯಾಗರ ಇರ್ತಾವ, ಅಲ್ಲಿ ಇರಲ್ಲ. ಅದು ನಮ್ಮ ಮಗನ ಹೊಟ್ಟಿತ್ತು ಬರೀ ಬಾತ್ರೂಮ್ಗೆ ಹೋಗ್ತಾವ. ನಾನು ಎಷ್ಟೊಂದು ತಂದು ಹಾಕ್ಲಿ? ಅದಕ್ಕೊಂದ್ಸಲ ವಿಷ ಹಾಕಿ ಒಟ್ಟ ಕಲಿಸ್ಬಿಡು ಅಂತ ಕಡೆದ ಓಕೆ.
ಹಂಗೆಲ್ಲ ಮಾಡಬಾರ್ದು. ತಿಂದ್ರೆ ತಿನ್ಲಿ ಬಿಡು. ತಿನ್ಲಿ ಅಂದ್ರೆ ರೇಷನ್ ಎಲ್ಲಿಂದ ತಂದು ಹಾಕ್ಲಿ? ತಡಿ ತಡಿ ತಡಿ, ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ ನಿಮ್ಗೆ. ಅದರಿಂದ ತಿನ್ನೋದು ಕಮ್ಮಿ ಆಕತ್ತೀನು. ಹಾ ಹೇಳ. ಲೂಸ್ ಮೋಷನ್ ಔಷಧಿ ಕೊಡ್ತೀನಿ. ಅದರಿಂದ ನಿಮ್ಮ ಅವ್ವ 4-5 ಸಲ ಓಡಾಡಿಲ್ಲ ಅಂದ್ರೆ ತಿನ್ನೋದು ಬಿಟ್ಟು ಬಿಡ್ತಾಳೆ. ಅಯ್ಯೋ ನೀನು ಇರ್ದಲ್ಲ ನಿನ್ನವ್ರು ಎಲ್ಲಿ 8 ದಿವಸ ಹೋಗ್ತಲ್ವ ಹೋಗೋ. ಯವ್ವ ಔಷಧ ತನಕಿಂತ ಮೊದಲ ಸತ್ಲ ಲೇಕಿ ಯಾವ ಬದುಕಿ ಅದಿನ ನೀನ 100 ವರ್ಷ ಬದುಕುವ. ನೀ ಯಾಕೆ ಹಿಂಗ್ ಸಾಯ್ತಿ? ನಿನಗ ಏನ್ ತಂದಿನಿ ಹೇಳು? ಏನ್ ತಂದಿ ಹೇಳಪ್ಪ? ಔಷಧ. ನನಗೆ ಬೇಕು ಔಷಧ. ಯವ್ವ ಇದು ಟಾನಿಕ್ ನೋಡ್, ಎಷ್ಟು ಸೊರ್ಗಿ ತಿನ್ನೋದನ್ನ ಎಷ್ಟು ಸೊರ್ಗಿ ನೋಡು. ಅಯ್ಯ ನೀನ್ ಹೇಳ್ತಿದಾವಲ್ಲ ಅದ ದಿನ ಕಟಕ ರೊಟ್ಟಿ ಉಳ್ಳಾಗಡ್ಡಿ ಕೊಡ್ತಾಳ, ಮತ್ತ ಅದನ್ನ ತಿಂದ್ ಹಿಂಗಾಗ್ಬಿಟ್ನ ನೋಡಪ್ಪ. ನೀನ್ ಚಿಂತೆ ಮಾಡಬೇಡ. ಈ ಟಾನಿಕ್ ಕುಡ್ದೆ ಅಂದ್ರ ಫುಲ್ ಹೊಟ್ಟೆ ಹಸ್ತು ಫುಲ್ ತಿಂದು ಡುಮ್ ಹಾಕಿ. ಎಷ್ಟು ಶಾಣೆ ಇದೆ ಅಪ್ಪ, ಈ ವಯಸ್ಸಿನಾಗೂ ನನ್ ಭಾರ ಹೊರಕ್ ರೆಡಿ ಆಗ್ಯಾ. ನೀನು ಏನಿಲ್ಲ, ನಿಂಗೆ ಟಾನಿಕ್ ತಂದಿರಿ ಎಷ್ಟು ಶಾಣೆ ಇದೆಯಾ ನನ್ ಮಗನ. ಅಲ್ಲ ನನ್ ಗಂಡ ನಿನಗ್ ನೆದರ್ ಹಾಕೈತೆ ಏನೋ. ಇಲ್ಲಿ ನೋಡಿಲ್ಲ ಎಡದಾರಿಗೆ ಐತದ ಒಂದಿಟ್ಟು ಗಾಡಿಗೆ ಹಚ್ಚುವ, ಯಾರ್ದು ನಗರ್ ಬೀಳುದು ಬೇಡ. ಇಲ್ಲ ನಾ ಕುಡಿದು ಬಿಡ್ಬೇಕು. ಇಪ್ಪಡಿ ಎಲ್ಲ ಗೊತ್ತಿತ್ತು ಊಟ ಮಾಡೇನೀಗ, ಅದನ್ನ ಮತ್ ಕುಡಿದ್ನಿ ಅಂದ್ರೆ ವಾಂತಿ ಮಾಡ್ಕೊಂಡು ವಾಂತಿ ಮಾಡಿ ರೊಕ್ಕ ಕೊಡ್ತಾನೆ ಎಷ್ಟು ಕಷ್ಟಪಟ್ಟು ಕೊಡ್ತಾನೆ ಗೊತ್ತೇನು? ಅದಕ್ಕ ಮತ್ ಹೇಳಕತ್ತಿದ್ದ ಅದ ಆಮೇಲೆ ಕುಡಿತಿರ್ತ ಆಮೇಲೆ ಕುಡಿತೀರಿ ಹೋಗ. ಆಮೇಲೆ ಕುಡಿತೇನೆ ಕುಡಿಯಬೇಕಾಗತ್ತೆ. ಅಯ್ಯ ಕುಡಿತೇನೆ ಹೋಗ, ನನ್ ಮಗ ತಂದು ಕೊಟ್ಟಾನ ಮತ್ತೆಷ್ಟು ಇದ್ರಲೆ ಕಾಳಜಿಲೆ ಅದಕ್ಕ ಕುಡಿತೇನೆ ಹೋಗ. ಅಲ್ಲಿ ನೋಡಲಿಕ್ಕೆ ಸನ್ನಿ ಮಾಡಾದ ಹೋಗ್ ಕರೆಯಕತ್ತ. ಸರಿ ಕುಡಿಯಬೇಡ ಕುಡಿತೇನೆ ಹೋಗ, ಕುಡಿತೇನೆ ಹೋಗು ಯಪ್ಪ ನನ್ ಮಗನ. ರೀ ರೀ ಬರ್ರಿ, ನಂಗ್ ಭಾಳ ಖುಷಿ ಆಗತೈತಿ. ಯಾಕ? ನೀವ್ ತಂದಿದ್ರಲ್ಲ ಔಷಧ ಬಾಟ್ಲಿ ಅದು ಹೊರಗ್ ಬಿದ್ದಿತ್ತ. ಅಂದ್ರೆ ನಮ್ಮ ಅವ್ವ ಅದು ಹೊರಗೆ ಹೋದಾಳ. ಹೌದ್ರಿ, ಅದು ಖಾಲಿ ಬಿದ್ದಿತ್ತ. ಈಗ ಹೆಂಗ್ ಗೊತ್ತಾಗ್ತಿರ್ತಾವ ನೋಡ್ಬೇಕ. ಗುಂಡ್ಕ ಕೂತಾಳ ಏನೂ ಆಗಿಲ್ಲ ನಕಿಗೆ. ನೀವ ತಂದ್ಕೊಟ್ಟಿದ್ದ ಅದ್ ನಿಮ್ಗ ಗೊತ್ತ. ನಿಮ್ ಜ್ಯೂಸ್ ತಂದ್ಕೊಟ್ಟಿದ್ದ ವಿಷ ತಂದ್ಕೊಟ್ಟಿದ್ದ. ಅಂಗಡಿ ಅವ್ನು ಏನ್ ಕೊಟ್ಟ? ಏನಿಲ್ಲ ಗುಂಡ್ಕ ಕೂತಾಳ. ಇನ್ನೇನ್ ಹೋಗ್ಬೇಕಿದ್ದೆ ಲಕ್ಕಿ. ಏ ಆಕೆ ಹೋಗುದಲ್ಲ, ಅದು ವಿಷ ಕೊಟ್ಟಿಲ್ಲ, ಮತ್ ಇನ್ನೇನ್ ಕೊಟ್ಟಾಳ? ಲೂಸ್ ಮೋಷನ್ ಔಷಧಿ ಅದು. ಯಾಕಂದ್ರ ಆ ಲೂಸ್ ಮೋಷನ್ ಇಂದ ಆಕೆ ಹೊರಗಡೆ ಓಡಾಡಿದ್ರೆ ಆಕೆ ಹೊಟ್ಟಿ ಖಾಲಿ ಆಕತಿ, ಆಮೇಲೆ ತಿರುದ ಬಾಳತ್ತ. ಅವಾಗ ನಮ್ದು ರೇಷನ್ ಉಳಿತೈತಿ ಅದ್ರ ಸಂಬಂಧ. ಹಂಗೈತಿ ಅಲ್ಲೇ ಕುಂತಾಳಲ್ಲ, ಸ್ವಲ್ಪ ಮೇಲೆ ಏನಾರ ಮಾಡ್ಕೊಂಡಾಳ ಹೋಗ್ ನೋಡು. ನೀವ ಮಹಾರಾಜ ಜೀವನ ನೋಡೋದ್ರಿ. ಬಾ ಇಬ್ರು ಹೋಗೋಣ. ಯಾವಾಗ ಏನ್ ಹೇಳಪ್ಪ? ಏನಿಲ್ಲ, ಹಂಗೆ ಕೂತಿ ಗಳ ಬಡ್ದಂಗ. ಮತ್ ಹೆಂಗ್ ಕೊಂದಬೇಕ? ಏನ್ ಜಿಗಾಡ್ಬೇಕ ನಿನ್ ಮುಂದ? ಹಂಗಲ್ಲ, ಅದ ನೀ ಮಾಡ್ತಿಲ್ಲ ವಾಕಿಂಗ ಪಾಕಿಂಗ ಅದೇನು ಇಲ್ಲ. ಯಾ ಪಾಕಿಂಗೇ ಇಲ್ಲ, ನಾ ಎಲ್ಲೇ ಹೊರಗ್ ಹೋಗುದಿಲ್ಲ, ನಾ ಇಲ್ಲೇ ಕುಂದಿರ್ತೇನೆ ಮನ್ಯಾಗ. ಹೌದಾ? ಅದ್ರ ನಿಂಗೇನ್ರೆ ಯವ್ವ, ಏನಪ್ಪ ನಿಂಗೇನ್ರೆ ಲೂಸ್ ಮೋಷನ್ ಏನ್ರೆ ಆಗೈತೇನೆ? ಅಂದ್ರೆ ಏನದ? ಅದೇ ಚರ್ಗಿ ಇಟ್ಕೊಂಡು ಹೊರಗೆ ಅದೇ ಅಲ್ಲ ಅಲ್ಲ ಸುಮ್ಮನೆ ಕೇಳಿದೆ ಹಂಗ. ಅದೇನು ನಿಂಗೆ ಎಫೆಕ್ಟ್ ಆಗಿಲ್ಲನೆ? ಅಂದ್ರ ನೀ ಅದೇನ ಬಾಟ್ಲಿ ಒಳಗ ಎಣ್ಣೆ ತಂದು ಕೊಟ್ಟಿದ್ದ, ಅದನ್ನ ಕುಡ್ದಿದ್ದಕ್ಕೆ ಹಂಗ ಆಗ್ತೈತೆ. ಮತ್ತೆ ಹಗಲೆಲ್ಲ ಸಣ್ಣ ಹೋಗುದ? ಹೌದು ಹೌದು ಬೇ,
ಅಂದ್ರೆ ಅದು ಆಗ್ಬೇಕಾಗಿತ್ತೆ ನಿನಗೆ? ಓ ಯಾಕಂದ್ರ ಅದು ರೊಕ್ಕ ಕೊಟ್ಟು ಬಂದಿನಿ ನಿನಗೆ ನೀ ಕುಡ್ದೆ ಅಂದ್ರ ನಿಂದ ಖಾಲಿ ಆಯ್ತು ಹೊಟ್ಟಿ ಮತ್ ತಿರ್ಗೋದಿಲ್ಲ ಅದಕ್ಕೆ ಹೇಳಿದ್ನಿ. ನಾ ಕುಡ್ದಿಲ್ಲ ಅದನ್ನ. ನಾನು ಕುಡ್ದಿಲ್ಲ ಅಂದೆ. ಅಂದ್ರ ನಾನು ಯಾರಿಗೆ ಹಾಕಿದ್ದೇನೆ ಬ್ಯಾರೆದವ್ರ ಹಾಕ್ಯಾನ ಒಬ್ರಿಗೆ. ಬೇರೆ ಅವ್ರಿಗೆ ಹಾಕಿ ಯಾಕೆ ಹಾಕಿ ಹೇಳುದಿಲ್ಲ ನಾ, ಯಾರಿಗೋ ಒಬ್ರಿಗೆ ಹಾಕ್ಯಾನ. ಯಾಕೆ ಹಾಕಿದೆ ಯಾರಿಗೋ ಒಬ್ರಿಗೆ ಹಾಕ್ಯಾನ. ಯಾಕೆ ಹಾಕಿ ಹೇಳ್ದೆ ಯಾರಿಗೆ ಹಾಕ್ಯಾನ ಅನ್ನೋದು ಹೇಳುದಿಲ್ಲ, ಯಾರಿಗೋ ಒಬ್ರಿಗೆ ಹಾಕ್ಯಾನೆ. ಹೊರಗಿನವ್ರಿಗೆ ಅಂದ್ರೆ ಹಾಕಿಯೇನೆ ಮನ್ಯಾಗಿನವ್ರಿಗೂ ಒಬ್ರಿಗೆ ಹಾಕ್ಯಾನೆ. ಮನೆಯವ್ರಿಗೆ ಯಾಕೆ ನಾ ಹೇಳುದಿಲ್ಲ ಅಂದ್ರೆ ಹೇಳುದಿಲ್ಲ, ಯಾರಿಗೋ ಒಬ್ರಿಗೆ ಮನ್ಯಾಗಿನವ್ರಿಗೆ ಹಾಕ್ಯಾನ ಅಂತ ಹೇಳ. ಮನೆಯವ್ರಿಗೆ ಹಾಕಿ ಯಾರಿಗೆ ಹಾಕಿವ ಯಾರಿಗೆ ಹಾಕಿಯ ಮೂರು ಮಂದಿ ನೀ ಕುಡ್ದಿಲ್ಲ ಯಾಕೆ ಹಾಕಿ ಹೇಳುವ ಯಾರಿಗೋ ಒಬ್ರಿಗೆ ಹಾಕ್ಯಾನ ಮನ್ಯಾಗಿನವ್ರಿಗೆ. ಹೇಳುದಿಲ್ಲ, ಹಾಕ್ಯಾನ ಅಂದ್ರೆ ಹಾಕ್ಯಾನ. ನನಗಂತೂ ವಾಂತಿನ ಆಗೋಲ್ಸ್ಲ. ಐ ವಾಂತಿ ಆಗ ನಾ ಏನ್ ತಿಂದಿನಿ? ನಾ ಅಂತೂ ಏನ್ ತಿಂದೇ ಇಲ್ಲ. ಬೆಳಗ್ಗೆ ಉಪವಾಸ ಮಾಡಕತ್ತೀನಿ. ಹಂಗಾರ ನನ್ ಗಡ್ಡಾಗ ಏನಾರ ಆತೇನು? ನೀವೇನ್ ಇನ್ನ ಹೋಗೇ ಇಲ್ಲ? ನೀನಿನ್ನ ಹೋಗೇ ಇಲ್ಲ ನಾನಲ್ಲಿ ಹೋಗ್ಲಿ? ಅಲ್ಲ ನಿನ್ಗ ವಾಂತಿ ಆಗಿಲ್ಲ ಅದೇ ಇಲ್ಲಪ್ಪ, ನಂಗೆ ಯಾಕಾಗ್ತೈತ್ ವಾಂತಿ? ಮತ್ ನನಗೂ ವಾಂತಿ ಆಗಿಲ್ಲ ಯವ್ವ ಕರೆ ಹೇಳ ನೀ ಯಾರಿಗೆ ಹಾಕಿ ಕರೆ ಹೇಳ ನಾ ಯಾರಿಗೋ ಒಬ್ರಿಗೆ ಹಾಕ್ಯಾನ ಅಂದ್ರೆ ಹಾಕ್ಯಾನೆ. ಯಾರಿಗೆ ಹಾಕಿವ ಔಷಧ ತಂದಾಗಿಂದ ನಾ ಏನು ತಿಂದಿಲ್ಲ ನೀರು ಕುಡ್ದಿಲ್ಲ ಏನು ಕುಡ್ದಿಲ್ಲ ನನ್ಗೆ ಯಾಕೆ ಹಾಕಿ ನೀ ಏನೋ ಹಾಕಿದ್ರು ಈಕೆಗೆ ಹಾಕಿರ್ಬೇಕ ನಂಗೆ ಹಾಕ್ತಾರ? ನಾ ಬೆಳಗ್ಗೆ ಉಪವಾಸ ಅದೀನಿ, ಒಂದ್ ಗ್ಲಾಸ್ ನೀರ್ ಸದೇ ಕುಡ್ದಿಲ್ಲ. ಇಬ್ಬರಿಗೂ ಹಾಕಿಲ್ಲ ಅಂದ್ರೆ ಈಕಿ ನಾಟಕ ಮಾಡತ್ತಾರ ತಾನೇ ಕುಡ್ದಿರ್ಬೇಕ ನಾ ಯಾಕೆ ನಾಟಕ ಮಾಡ್ಲವ? ನಾ ಯಾಕೆ ನಾಟಕ ಮಾಡ್ಲಿ? ತವ್ರ ಮನೆಯವ್ರಿಗೆ ಹಾಕ್ಯಾನೆ. ತವ್ರ ಮನೆಗೆ ನನಗ ತವ್ರ ಮನೆಗೆ ಯಾಕೋ ಹಾಕಿದಿ ಅಲ್ಲ, ನೀ ಏನ್ ರೇಷನ್ ತಂದು ಹಾಕ್ತಿದ್ದಲ್ಲ, ಇವತ್ತು ತಂದಿದ್ದೆ. ಇದಕ್ಕೆ ನಿನ್ ಕಿವ್ಯಾಗ ಓದ್ತಿದ್ಲ. ಏನಂತ? ಎಲ್ಲ ನಿಮ್ಮ ಅವ್ರು ತಿಂದು ಖಾಲಿ ಮಾಡಕತ್ತ ತಗೊಂಡ್ ಬಾ ಅಂತ. ಹೌದು. ನೀ ತಂದ ಹಾಕ್ತಿದ್ದಿ, ಈಕಿ ತವ್ರ ಮನೆಗ್ ಕಳಿಸ್ತಿದ್ಲ. ಇವತ್ತು ತಂದ ಇಟ್ಟೇಲ್ಲ, ಅದ್ರಾಗ ನೀ ಏನ ತಂದ ಎಣ್ಣೆ ಬಾಟ್ಲಿ ಕೊಟ್ಟೆಲ್ಲ, ಅದನ್ನ ಅದ್ರಾಗ ಎಲ್ಲ ಸುಳಿ ಕಳಿಸಿ ತವ್ರ ಮನೆಗ್ ಕಳ್ಸೇನಿ. ಹೋಗಿ ಹೋಗಿ ಏನ ಏ ತಡ್ರಿ, ನನ್ ಟೆನ್ಷನ್ ನನಗ. ಹಲೋ ಅಣ್ಣ, ಎಲ್ಲಿದ್ದಿ? ಏಯ್ ಸಂಡಾಸ್ಕೋ ಹೋಗಿ ಸಾಕಾಗ್ಯದ. ನೀನು ಬೇಡ, ನಿನ್ ರೇಷನ್ ಬೇಡ, ಹಿಡ್ಕೊ. ಅಣ್ಣ, ರೀ, ಹಾ ನಿಮ್ಮ ಅವ್ವ ಹೇಳಿದ್ ಕರ್ರಿ. ಎಲ್ಲ ತವ್ರ ಮನೆಗ ಹಾಕ್ಯಾರ್ರಿ. ಏ ನೀ ಕಳ್ಸಿದ ಖರೆ ತವ್ರ ಮನೆಗೆ ಹಾ, ಅದಕ್ಕ ಹೇಳೋದು ಚಂದಾಗಿ ಜೀವನ ಮಾಡ್ಕೊಂಡು ಇದ್ದಿದ್ದನ್ನ ಉಳಿಸ್ಕೊಂಡ ಚಂದಾಗಿ ನಕ್ಕೊಂತ ಬದುಕ್ಬೇಕು. ಅಲ್ಲಿ ಬೆಂಕಿ ಹಚ್ಚೋದ್ ಕೆಲಸ ಮಾಡಬಾರ್ದು, ಗೊತ್ತಾಗ? ಮತ್ತೇನ ಇದನ್ ಮಾಡ್ತೇವೆ. ಹಾ ಪತ್ರಿ ತಪ್ಪು ಬೇಡ ಎಲ್ವಾ ಏ ಆಕೆ ಅಷ್ಟು ಹೇಳಕತ್ತಾಳ. ತಿರ್ಗ ನಿಂದ ಹಚ್ಬೇಡ, ಹೊಂದ್ಕೊಂಡು ಚಂದಾಗಿ ಜೀವನ ಮಾಡ್ರಿ. ಕೈಯಾಗ ಒಂದು ವರ್ಷದೊಳಗ ಕೂಸ್ಕೊಂಡು ಅದ್ರ ಮಾರಿ ನೋಡ್ಕೊಂಡು ಬದುಕ್ತೇನೆ. ನಾಳಾಗತ್ತಾಳ. ಯಾಕ ನಿಂತಿ? ಹೋಗ ಕಮಾಲ್ ಮನ್ನಾಗಡ್ಲಿ. ನನ್ ಕೈಯಾಗ ಒಂದು ಕೂಸ್ಕೊಟ್ರ ಅದ್ರ ಮಾರಿ ನೋಡ್ಕೊಂತ ನಕ್ಕೊಂತ ಇರ್ತೀನಿ. ಏನ
ಇಷ್ಟೊತ್ತವ್ರು ಬರ ಇದ್ದಕ್ಕಿ ಏನ ಹೇಳಿ ಏನಂತ್ರಿ ಎದಕ್ ಒದ್ರಾಗ್ತಿದಿ? ಅಯ್ಯಪ್ಪ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದ ಕೂಡಲೇ ರಾಮಗ್ ಸೀತೆ ಏನಾಗ್ಬೇಕಂದ್ರ ಈಗ ಜಾತ್ರೆಗೆ ಹೋಗೋಣ ಅಂತೇಳಿ ನಿಂಗೆ ರೆಡಿ ಆಗಂದ್ರ ಮರ್ತ್ ಕೂತಿ ತಿರುಗಿ ನಂಗ್ ಜಾತ್ರೆ ಅಂದ್ರೆ ಹೆದರ್ಕಿರಿಪ್ಪ. ಸಣ್ಣಕ್ಕೆ ಇದ್ದಾಗ ಹಿಂಗ ಆಗಿತ್ತು ಅನ್ಸತಿ. ಏನು? ನಾವು ಜಾತ್ರೆ ಕಳ್ಕೊಂಡ್ಬಿಟ್ಟಿದ್ದೆ. ನಮ್ಮ ಮನ್ಯಾಗ ಹುಡುಗ ಸುಸ್ತಾಗಿದ್ರ. ಅದಕ್ಕ ಮತ್ ನೀವು ಹುಡುಗ ಸುಸ್ತಾದ್ರಿ ಅಂದ್ರ ಏ ನೀ ಕಳ್ಕೊಳಂಗೆ ಇಲ್ಲ. ಯಾಕೆ ಹೇಳುವ ನಿನ್ನ ಕೈ ಬಿಟ್ರಲ್ಲ ಆ ಜಾತ್ರೆ ಪೂರ್ತಿ ನಿನ್ ಕೈ ಇಟ್ಕೊಂಡು ಆ ಗೊಂಬೆಗಳು ತಿರುಗಾಡ್ತಾವಲ್ಲ ಹಂಗ್ ತಿರುಗಾಡಿಸ್ತೀನಿ ನಿನ್ ಜಾತ್ರೆ ಆಯ್ತು. ಅಷ್ಟ ಅಲ್ಲ ದೇವರ ನೋಡ್ಬೇಕು. ನಾ ಕೈ ಹಿಡಿದು ನೋಡಿ ಆ ದೇವ್ರ ಅನ್ಬೇಕು 7 ಜನಕ್ಕೂ ನೀವ ಗಂಡ ಹೇಳ್ತೀರಪ್ಪ ಇಷ್ಟು ಜೋಡಿ ಇದ್ರಿ ಅಲ್ಲಿ ತನಕ ನಾನು ನಿನ್ ಬಿಡಂಗೆ ಇಲ್ಲ. ಯಾಕಂದ್ರೆ ಜಾತ್ರೆ ಬಹಳ ಇಂಪಾರ್ಟೆಂಟ್. ಆ ದೇವ್ರ ಬಹಳ ಜಾಗೃತ ಅಂತ ಅಲ್ಲಿ ಹೋಗ್ಬಂದ್ರ ನಮ್ಗೆಲ್ಲ ಹಾಕತ್ತೈತೆ. ನೀವೇ ಕೇಳ್ಕೊಂಡಿಲ್ಲ ಎಲ್ಲ ರಾತ್ರಿ ಹೋಗ್ರಿ ಹೋಗುದೇನಿಲ್ರಿ. ಅನ್ಸ್ಬ್ಯಾಡ್ನಿ ನೋಡು ನಾನ್ ನಿನ್ ಕೈ ಬಿಡಲ್ಲ. ನೀನ್ ಕೈ ಬಿಟ್ಬಿಟ್ಟು ಹೋಗ ಇಲ್ರಿ ನಾನ್ ಕೈ ಬಿಟ್ಟು ಹೋಗ್ಲಿ. ನಂಗ್ ಮೊದ್ಲೇ ಹೆದರ್ಕೆ. ಇಲ್ಲ ಈ ದೇವ್ರು ನಮ್ಮಿಬ್ಬರು ದೂರ ಮಾಡಲ್ಲ. ಹೋಗೋಣ ನಡಿ ಜಾತ್ರೆಗೆ ಹೋಗೋಣ ನಡಿ. ಇಲ್ಲಿಂದ ಕೈ ಹಿಡಿ ನಡಿ. ನೀ ಆ ಕಡೆ ಹೋಗಬೇಡ. ಅವಕಾಶ ನೀ ನನ್ನ ಕೈ ಬಿಟ್ಟು ಹೋಗ್ಬಾರ್ದ. ಮತ್ತೆ ದೇವ್ರ ಮುಂದೆ ಎಲ್ಲ ಕಳ್ಕೊಂಡ್ಯಾರ ಏನ್ ಮಾಡಿಲ್ಲ ನೀ ಚೀಪದ್ ಬಿಡೋದು ಲಘು ಮುಗಿಸ್ ದೇವ್ರಿಗೆ ಹೋಗ್ಬೇಕು. ಲಘು ತಿಂದು ಹೋಗಿ ಹೋಗಿ ಅದು ದೇವ್ರ ನೋಡು ದೇವ್ರಿಗೆ ಕೇಳ್ಕೊ ಎಲ್ಲ ದೇವ್ರ ಚಲೋ ಕೇಳ್ಕೊಂಡು ನೀನು ನನ್ನ ಕೈ ಹಿಡಿಬೇಕು. ಹಿಡ್ಕೊಂಡು ಬಿಟ್ಟು ಹೋಗ್ಬೇಡ ನೀ ಬಾ. ಮಹಿಮೆ ಏನ್ ಮಾಡೋದು ಹೇಳ್ರಿ ಎಲ್ಲ ಈಶಪ್ಪನ ಸರ್ ನಮಸ್ಕಾರ. ನಮಸ್ಕಾರ ಸರ್ ಹೇಳಿ. ಸರ್ ನೀವು ದೇವಸ್ಥಾನ ಟ್ರಸ್ಟಿ ಏನ್ರಿ? ಹೌದು. ಯಾರೋ ಹೇಳಿದ್ರಿ ಈ ದೇವ್ರ ಮಹಿಮೆ ಬಗ್ಗೆ. ಇವ್ರು ನಾನು ಹೇಳ್ತೀನಿ ನನ್ನ ಹೆಂಡ್ತೀನಿ ಒಂಚೂರು ದೇವ್ರ ಮಹಿಮಾ ಬಗ್ಗೆ ಹೇಳ್ರಿ ತಿಳ್ಕೊಬೇಕು ನನ್ನ ಹೆಂಡ್ತಿಗೆ. ನೋಡಿ ಮಹಾಜನಗಳೇ, ಇಲ್ಲಿ ಇವತ್ತು ನಡೆದಕ್ಕಂತಹ ಮನೋನಿಯಾಮಕರಂತ ರುದ್ರದೇವರು ಅವರ ಆಶೀರ್ವಾದ ಇರಲಾರ್ದೆ, ಈಶ್ವರನ ಕೃಪಾ ಕಟಾಕ್ಷ ಇರಲಾರ್ದೆ ವೈಕುಂಠ ಪ್ರಾಪ್ತವಿಲ್ಲವೆಂಬುದಾಗಿ ಅನೇಕ ಮಹಾಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಂತಹದರಲ್ಲಿ ಈ ಪಾರುಶ್ವಾಡಿಯ ಕಾಶಿ ವಿಶ್ವನಾಥನ ದೇವಸ್ಥಾನ ಅಂದ್ರೆ ಒಂದು ಬಹಳ ಅದ್ಭುತವಾದದ್ದು ಮತ್ತು ವಿಶಿಷ್ಟವಾದದ್ದು. ಈ ದೇವಸ್ಥಾನದ ಮಹಿಮೆಯನ್ನು ಎಷ್ಟು ಹೇಳಿದರೂ ಕಡಿಮೆ. ಮುಖ್ಯವಾಗಿ ಈ ನಮ್ಮ ಇದು ಏನಿದೆ ಕೆಂಪು ಕಲ್ಲಿನಿಂದ ಮಾಡಿದಂತಹ ಕಾಶಿ ವಿಶ್ವನಾಥನ ದೇವಸ್ಥಾನ ಬೇರೆ ಅಲ್ಲಿಯೂ ನಮ್ಮ ಕರ್ನಾಟಕದಲ್ಲಿಲ್ಲ. ಇಲ್ಲಿ ಯಾರು ದೇವಸ್ಥಾನಕ್ಕೆ ಬಂದು ಒಂದು ಕಲ್ಲು ಸಹಿತ ಎತ್ತಿಟ್ಟಾರೋ ಇವತ್ತವ್ರು ಬಹಳ ಉತ್ತುಂಗಕ್ಕೆ ಏರಿದ್ದಾರೆ. ಈ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ, ಒಂದು ಇಲ್ಲಿ ಸುಜಯ್ ಶಾನಬಾಗ್ ಅಂತೇಳಿ ಆ ಒಂದು ಭರತನಾಟ್ಯ ಪಂಡಿತ, ಈಗ ದೊಡ್ಡ ಪಂಡಿತರಾಗಿದ್ದಾರೆ ಭರತನಾಟ್ಯದೊಳಗೆ. ಅವರು ಬಂದು ಇಲ್ಲಿ ಒಂದು ಸೇವೆ ಮಾಡ್ತೀನಿ ಅಂಥೇಳಿ ಇಲ್ಲಿ ಒಂದು ಇದೇ ಒಂದು ಮೈದಾನದಲ್ಲಿ ಇದನ್ನು ಮಾಡಿದರು, ಭರತನಾಟ್ಯ ಮಾಡಿದರು. ಸ್ಟೇಜ್ ಇದ್ದಿದ್ದಿಲ್ಲ. ಆ ನಾಟ್ಯ ಮಾಡಿದ ನಂತರ ಮಾರನೇ ವರ್ಷ ಬಂದು ನಮಗೆ ಧನ್ಯವಾದ ಹೇಳಕ್ಕೆ ಬಂದರು. ಯಾಕಂತ ಕೇಳಿದ್ವಿ. ನನಗೆ ಬಾಲಶ್ರೀ ಪ್ರಶಸ್ತಿ ಬಂತು ರಾಷ್ಟ್ರಪತಿಯವರಿಂದ ಅಂತ. ಅದು ಒಂದು ಉದಾಹರಣೆ ಮಾತ್ರ. ಹೀಗೆ ಸತ್ಯ ಮಾತ್ರ. ಹಾಗೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಇನ್ನೊಂದು ಏನಂದರೆ, ಈ ಒಂದು ದೇವಸ್ಥಾನ ಮಾಡಬೇಕಂದ್ರೆ ಭಾಳ ತುಂಬ ಒಳ್ಳೆ ಗುರುಗಳ ಆಶೀರ್ವಾದ ಇದೆ. ನಮ್ಮ ಶಾಂಡಿಲ್ ಆಶ್ರಮ ಅಂತಿದೆ, ನಾಗಶೆಟ್ಟಿಕೊಪ್ಪದಲ್ಲಿದೆ. ಅವ್ರ ಗುರುಗಳು ಆಶೀರ್ವಾದ ಮಾಡಿದ್ರು. ಅವ್ರು ಹೇಳಿದ್ರು ಬಂದಿದ್ರಿ ಇಲ್ಲಿ ಈ ಒಂದು ದೇವಸ್ಥಾನ ಕಲ್ಲಿನಲ್ಲಿ ಆದರೆ ಮಾತ್ರ ನಾನು ಅಲ್ಲಿ ಕಾಲಿಡ್ತೀನಿ, ಇಲ್ಲಿ ಇಡಲ್ಲ ಅಂತ. ಆಮೇಲೆ ಇದೇನೋ ನದಿ ಅಂತಂದ್ರ ಅಂತಲ್ಲ, ಧಾರಡಿ ಕುಂಡ, ಓಂಕಾರೇಶ್ವರ ಧಾರಡಿ ಕುಂಡ ನರ್ಮದಾ ನದಿಯಿಂದ
ಹೌದ್ರಿ ಉದ್ಭವಲಿಂಗ ಅಂತಾರೆ ಸ್ವಯಂಭೂ ಅಂತೇಳಿ ಆ ಲಿಂಗ ಇದು ಬಹಳ ಮಹತ್ವ ಐತ್ರಿ. ಇದು ಇನ್ನೊಂದು ವಿಶೇಷ ಏನಂದ್ರೆ ಇದು ಪೂರ್ವಾಭಿಮುಖವಾಗಿ ಐತ್ರಿ. ಪೂರ್ವಾಭಿಮುಖವಾಗಿ ಮತ್ತು ಸಂಪೂರ್ಣ ಕಲ್ಲಿನಿಂದ ಮಾಡಿದ್ದೈತ್ರಿ. ಸಂಪೂರ್ಣ ಶಾಸ್ತ್ರಬದ್ಧವಾಗಿ ಮಾಡಿದ್ದೈತಿ. ಇದರ ಉದ್ಘಾಟನೆ ಅಂದ್ರೆ ಈ ಒಂದು ದೇವಸ್ಥಾನದ ಜೀವಕಳೆಯನ್ನು ತುಂಬಿದವರು ಅಖಂಡ ಪಂಡಿತ ಬಾಲಚಂದ್ರ ಶಾಸ್ತ್ರಿಗಳು, ಶತಾಯುಷಿಗಳು. ಮತ್ತು ಈ ನಂದಿ ಪ್ರತಿಷ್ಠಾ ಮಾಡಿದವರು ಹಿತ್ತಳ್ಳಿ ನಾಗೇಂದ್ರ ಭಟ್ರು ಅಂತ ಅವರು ಪಂಚಾಂಗ ಬರೀತಾರೆ. ಅವರು ಈಗ ಶತಾಯುಷಿಗಳು. ತುಂಬ ಸ್ವಾಮಿಗಳು ದೊಡ್ಡ ದೊಡ್ಡ ಇವರು ಬಂದು ಹೋಗಿದ್ದಾರೆ. ಹಾಗೆ ನಮ್ಮ ಹೆಬ್ಬಳ್ಳಿ ಅವಧೂತರು ಸಹಿತ ಅವರು ಹೇಳಿದರು ಈಶ್ವರನ ದೇವಸ್ಥಾನ ಮಾಡಬೇಕಂದ್ರೆ ಕಲ್ಲಿನಲ್ಲಿ ಮಾಡಿ. ಹೀಗಾಗಿ ಈ ದೇವಸ್ಥಾನ ಕಲ್ಲಿನಲ್ಲಿ ಮಾಡಿದ್ದೈತಿ, ಶಾಸ್ತ್ರೋಕ್ತವಾಗಿ ಮಾಡಿದ್ದೈತಿ. ಹೀಗಾಗಿ ಈಗ ನಿಮ್ಮ ಕಣ್ಣ ಮುಂದೆ ನಿದರ್ಶನ ಇದೆ ನೋಡಿ. ಈ ಜನಜಾತಿ ಮಹಿಮೆ ಇದೆ ರೀ. ಮಹಿಮೆ ಇದ್ದಲ್ಲೇ ಇಷ್ಟು ಜನಕೋಟಿ ಬರ್ತಾರೆ. ಇನ್ನೂ ಇದು ಬೆಳೀಲಿ ನಮ್ಮೆಲ್ಲರ ಆಶೀರ್ವಾದ, ಈ ಕಾಶಿ ವಿಶ್ವನಾಥನ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತೇಳಿ ನಾವು ಬಯಸ್ತೀವಿ. ನಾವು ದೇವ್ರ ದರ್ಶನ ಮಾಡ್ಕೊಂಡು ಆಯ್ತಾಯ್ತು, ಬನ್ನಿ ಎಲ್ಲರೂ ಬರ್ರಿ ಸರ್. ಎಣ್ಣೆ ಹಾಕ್ಬೇಡ್ರಮ್ಮ. ನಡ್ರಿಮ್ಮ, ಬನ್ನಿ 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 ಬನ್ನಿಮ್ಮ, ಬನ್ನಿ ನೋಡ್ರಿ. ಅನ್ನಪ್ರಸಾದ ಯಾರ್ದಿದು? ಈಗ ಏನಿಲ್ಲ, ಈಗ ಎಲ್ಲ ಪ್ರಸಾದ ಊಟ ಮುಗಿಸ್ಕೊಂಡ್ಮೇಲೆ ಈಗ ಊಟ ಮಣ್ಣು ಎರಡು ಲೈನ್ ಅದಾವ. ಈ ಕಡೆ ಹೆಂಗಸರ್ ಲೈನ್, ಈ ಕಡೆ ನಮ್ದು ಗಂಡಸರ್ ಲೈನ್ ಐತಿ. ಅದಕ್ಕೆ ನಾ ಈ ಕಡೆ ಹೋಗ್ತಾನೆ, ನೀ ಈ ಕಡೆ ಹೋಗ. ಆಮೇಲೆ ತಪ್ಪಿಸ್ಕೊಂಡು ಓಡಾಡ್ಬಾರ್ದು. ಇಲ್ಲಿ ಬಾ, ತಟ್ಟಿ ತೊಗೊಂಡು ಊಟ ತೊಗೊಂಡು ಇಲ್ಲಿ ಬಂದ್ರೆ ನಾನು ತೊಗೊಂಡು ಬರ್ತೀನಿ. ಇಬ್ರು ಸೇರಿ ಊಟ ಮಾಡಿ. ಹೋಗು ಸಾವಕಾಶ, ಹುಷಾರ.
ಕುಂತಾಳ ಆಕಿ ಎಲ್ಲೋಲ್ಲ ಅಪ್ಪ ಇಂಥ ಜಾತ್ರೆ ಒಳಗೆ ಎಲ್ಲಿ ಹುಡುಕ್ಲಿಕ್ಕಿನ್ನ ಕೇಳಿ ಕಳ್ಕೊಳ್ಳ ಅಂದ್ರೆ ಮುಂದೆ ನನ್ನ ಜೀವನ ಹೆಂಗ ಇಂಥ ಹೇಳ್ತಿ ಇರ್ಲಾರ್ದನ ಹೆಂಗ್ ಮಾಡ್ಲಿ ಕಾಶಿ ವಿಶ್ವನಾಥ ನಾನು ಹೆಂಡತಿನ ಹುಡುಕೊಳಪ್ಪ ಎಲ್ಲಿ ಆದ್ಲಿಕ್ಕೆ ನನ್ನ ಹೆಂಡತಿನ ಎಲ್ಲಿ ನೋಡಿದ್ರೇನ್ರಿ ಅಯ್ಯ ಹೆಂಡತಿನ ಕೇಳಿ ನಗ್ತೀರಲ್ರಿ ನಾ ಕಳ್ಕೊಂಡು ನಾ ಸಾಯ್ತೀನಿ ನಗಾಡ್ತಾರ ಎಲ್ಲ ನನ್ನ ಹೆಂಡತಿನ ಎಲ್ಲಿ ನೋಡಿದ್ರೇನ್ರಿ ಇಲ್ರಿ ಇಲ್ಲೇ ಇದ್ರ ಅವ್ರು ನೀವು ಊಟಕ್ಕೆ ನಿಂತಾರ ನೀವು ಇಲ್ಲೇ ಎಲ್ರಿ ಎಲ್ಲಿ ಸಿಗವಲ್ಲ ಅವಾಗ ಕಳ್ಕೊಂಡ ಸಾಕು ನಾನು ಹೆಂಡತಿ ನೋಡಿ ಅವತ್ತಿ ಇಲ್ಲ ನನ್ನ ಹೆಂಡತಿನ ಎಲ್ಲ ನೋಡಿದಿರೇನ್ರಿ ಅಯ್ಯ ನನ್ನ ಹೆಂಡತಿ ಕೇಳಿ ನಗ್ತಾರ ಬರ್ರಿ 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 ಪೈಸಾ ಅಲ್ಲೇ ಐತ್ರಿ ಪೈಸಾ ಅಲ್ಲ ಇಲ್ಲಿ ಇದೆ ಕೆಳಗಡೆ ಇದೆ ಕೆಳಗಡೆ ಒಂದು ಹಾಕ್ಬಿಡು ಬರ್ರಿ ಇದ್ದಾಡ್ರಿ ತಡ್ರಮ್ಮ ಮುಂದೆ ಬರ್ರಿ ಏನ್ರಿ ನಾನು ಹೆಂಡತಿ ಊಟಕ್ಕೆ ಬಂದಿದ್ಲೇನ್ರಿ ಇವ್ರಿಂಗ ನನ್ನ ಹೆಂಡತಿ ಎಲ್ಲೂ ಆದ್ಲು ಹುಡ್ಕಾಡ್ತೀನಿ ಎಲ್ಲೂ ಇಲ್ಲ ಆಕಿ ಆಕಿ ಸೀರೆ ಯಾವ್ದ ಕಲರ್ ಉಟ್ಕೊಂಡ ಗೊತ್ತಾಗ ಫೋನ್ ಇಲ್ರಿ ಆಕಿದು ನಾನು ಹೆಂಡ್ತಿನ ಎಲ್ಲಾರು ನೋಡ್ರೇನ್ರಿ ನೋಡೇನಿ ಗೊತ್ತ ಸಿಗಂಗಿಲ್ಲ ಅಯ್ಯೋ ನೀವ್ ಹಿಂಗ ಅಂತೀರಿ ಏನ್ ಮಾಡೋದು ಆದ್ರೆ ಹುಡುಕಿ ಕೊಡ್ತೀನಿ ಹೌದ್ರಿ ಹಾ ಆಯ್ತು ಆಯ್ತು
ನಾನು ನನ್ನ ಹೆಂಡತಿ ಹುಡ್ಕಾತೀನಿ, ಇವ್ರು ಅನ್ನ ಕೇಳತ್ತಾರ ನಾನು. ನಾನು ನಿನ್ನ ಊರೆಲ್ಲ ಹುಡ್ಕಾತೀನಿ, ನೀ ಇಲ್ಲಿ ಬಂದು ಕೂತಿಯಲ್ಲ ಎಲ್ಲ ಅನ್ಕೋ. ನಾನು ನಿಮ್ಮ ಹುಡುಕಿನ ಈ ಕಡೆ ಬಂದಿದ್ದ, ಯಾರು ದೇವ್ರ ದರ್ಶನದಿಂದ ಇವ್ರು ಸಿಕ್ಕರೆ ನಮ್ಮ ದೇವರ ಅದಕ್ಕೆ ಇವ್ರ ಜೊತೆ ನಮ್ಮ ಊರ್ನವ್ರು ಇವ್ರು ಪದರ್ಕೊಂಡು ನಿಂತಿದ್ದೆ. ನಾ ಎಷ್ಟು ಅಂಜಿದ್ದು ಗೊತ್ತಾಯ್ತಾನೆ ಎಲ್ಲ ನಾನು ಅಲ್ಲೇ ನಾ ಕಳ್ಕೊಂತೀನಿ ಅಂತ ನನ್ನ ಮಾತು ಕೇಳಂಗಿಲ್ಲ ಬೇಕಿಲ್ಲ, ಕರ್ಕೊಂಡು ಬಂದ್ರಿ ಮತ್ತೆ ನೋಡು. ದೇವ್ರ ಆಶೀರ್ವಾದ ಬೇಕಾ ಬೇಕು, ಅದು ಬೇಡ ಅಂದ್ರ ನಾನೆಲ್ಲ ಬೇಡ್ಕೊಂಡಿದ್ದು ನೋಡಿ ಏನ್ ಬೇಡ್ಕೋಬೇಕು ನೋಡು. ದೇವ್ರ ದಯದಿಂದ ಸಿಕ್ಕಿನಿ, ಚಲೋ ಆತ. ನಿಮ್ಗೆ ಧನ್ಯವಾದ ರೀ ಯವ್ವ. ಇಲ್ಲಾಂದ್ರೆ ಈಕಿ ನಾನು ಹೆಣ್ಣು ಸಿಕ್ಕಿಲ್ಲ, ಹೇಗೆ ಬದುಕುದು ಅನ್ನಂಗೆ ಆಗ್ಬಿಟ್ಟಿತ್ತಂಗ. ಈಗ ಇಲ್ಲ ನನಗೆ ಆಗತ್ತಿರ್ಲಿಲ್ಲ. ಬಾ ಸರಿ ಹೋಗುನು, ಬರ್ತೀರಿ. ಈಗೆಲ್ಲ ದೇವ್ರ ಹತ್ರ ಕೇಳ್ಕೊಂಡಿಲ್ಲ ನೀ? ಹಾ ಓ, ಯಾಕಂದ್ರೆ ದೇವ್ರು ಭಾಳ ಜಾಗ್ರತ ದೇವ್ರ ಇದೆ. ಓ, ಏನ್ ಕೇಳ್ಕೊಂಡಿದ್ದೆಲ್ಲ ನಡೀತೈತೆ. ಕೇಳ್ಕೊಂಡು ಚಂದಂಗೆ ಇನ್ನೊಂದ್ಸಲ ಕೇಳ್ಕೊ ಅದಕ್ಕೆ. ಹಾ ಆಯ್ತು, ನಡಿ ಹೋಗು. ಫೋನ್ ಬೇಡ ಮಾಡ್ತು ಹೋಗಿದ್ದಿಲ್ಲ. ಎಷ್ಟು ಕಾಲ ಬಂದವು ಏನೋ, ನಾವೇರೆ ಅವ್ರ ಪ್ರೈಮ್ ಮಿನಿಸ್ಟರ್ ಇದ್ದಂಗ. ಒಂದು ಮಿಸ್ ಕಾಲ್ ಇಲ್ಲ, ಮೆಸೇಜ್ ಬಂದ. ನಮ್ಮ ಆಫೀಸಿಗೆ ಮೆಸೇಜ್ ಕಳ್ಸ್ಯಾರ. ಏನೋ ಏನ್ ಹಾಕ್ತೀನಿ, ಖುಷಿ ವಿಷಯ ಇದೆ. ಖುಷಿ ನಿಮ್ಗೆ ಪ್ರಮೋಷನ್ ಆಗೈತಿ ಅಂತ ಪ್ರಮೋಷನ್ ಖರೆ ಹೇಳ್ರಿ, ನೀವ್ ಹೇಳ್ದಂಗ ಆ ದೇವ್ರಿಗೆ ಹೋಗಿ ಬರುದ್ರೊಳಗನ ಪ್ರಮೋಷನ್ ಏನೇನ ಅಂದಂತ ಖುಷಿ ಪಡ್ಸಾತಿರ್ಲ. ನಾ ಖುಷಿ ಪಡ್ಸೋದಲ್ಲ, ದೇವ್ರ ಖುಷಿ ಪಡ್ಸಿದ್ದ. ಅಲ್ವ ದೇವ್ರಿಗೆ ಹೋಗಿ ಬರ್ತಿದ್ರೆ ದೇವ್ರು ಏನ್ ಜಾಗೃತ ನಾವು ಪ್ರಮೋಷನ್ ಕೊಟ್ಬಿಟ್ಟಾರ. 2 ದಿವಸ ಆಯ್ತು ಪ್ರಮೋಷನ್ ಇರ್ಲಿಲ್ಲ. ದೇವ್ರು ಬಾರಿ ಜಾಗೃತ. ಈಗ ಖುಷಿಗೆ ನೀರ ಚಾ ಮಾಡ್ತೀಗಿಲ್ಲ? ನೀರ್ ಚಾ ಅಂತೀರಲ್ರಿ, ಪಾಯಸಾನೇ ಬರ್ತಾರೆ. ಲಘು ಮಾಡ್ಕೊಂಡು ಬರ. ದೇವರೇ, ಕಾಶಿ ವಿಶ್ವನಾಥ, ಹುಬ್ಬಳ್ಳಿಯ ಕಾಶಿ ವಿಶ್ವನಾಥ ದೇವಾಲಯ ಜಾತ್ರೆ ಅಲ್ಲಿ ಹೋಗಿ ಬಂದಿದ್ದಕ್ಕ ದೇವ್ರ ಆಶೀರ್ವಾದ ಮಾಡ್ಬಿಟ್ಟ. ಅವ ಯಾವ್ದು ಕೈ ಬಿಡಲ್ಲ ಕೇಳಿದ್ರು, ಅದು ಖರೇನ ನಮ್ ಕೈ ಬಿಡ್ಲಿಲ್ಲ, ನಮ್ಮನ್ನ ಎತ್ತಿದ. ಇನ್ನ ಎಲ್ಲಾರ್ಗು ಆಶೀರ್ವಾದ ಇಲ್ಲ ಏನ ಲಘು ಮಾಡ್ಕೊಂಡು ಬಾಳ. ಅತ್ತಿ ಸೊಸಿ ಇವರಿಬ್ಬರು ಜಗಳದಾಗ ಗಂಡನ್ನ ಹೆಂಡತಿ ಮತ್ತು ಮಗನ್ನ ಅವರವ್ವ ಕಾಲು ಕಸಕ್ಕಿಂತ ಕಡೆಯಾಗಿ ನೋಡಿದ್ರು. ಅಂದ್ರೆ ಹೆಂಗ ಫುಟ್ಬಾಲ್ ಥರ ಅವನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಮಗ ಮಾಡಿದ ಟ್ರಿಕ್ಕಿಂದ ಹೆಂಡತಿಗೆ ಮತ್ತು ಅವರವ್ವಗೆ ಏನಾಯಿತು ಅನ್ನೋದೇ ಈ ವಿಡಿಯೋ ಒಳಗಿರೋ ಸ್ವಾರಸ್ಯಕರ ಕಥೆ. ಹಂಗಂದ್ರೆ ನೀವಿಬ್ರು? ನಾನು ನನ್ನ ಮಗನ ತಾಯಿ, ನಾನು ಅವ್ರ ಮಗನ ಹೆಂಡತಿ. ಓ, ಹಂಗಿದ್ರೆ ನೀವು ಅತ್ತಿ ಸಸಿನ? ಅಂದ್ರ ನಿಮ್ ಮಗ? ನನ್ ಮಗ ಅಪ್ಪಟ ಅಪ್ರಂಜಿದ್ದಾಗ ಶ್ರೀರಾಮಚಂದ್ರ ಬೇರೆ ಅಲ್ಲ, ನನ್ ಮಗ ಬೇರೆ ಅಲ್ಲ. ಯಾರು ಹೊಗಳಿದ್ರೆ ಅವ್ರು ನನ್ ಗಂಡನಲ್ಲ, ನಮ್ ಖುಷಿನ ಐತಿ. ನನಗ ದೇವರಂಗ ನೋಡ್ಕೊತಾನ, ನನ್ ಗಂಡ ನನ್ ರಾಣಿ ನೋಡ್ಕೊತಾನ. ಎಷ್ಟೊತ್ತಿದ್ರು ನಾ ಹರಿದಿದ್ ಮಗ ನನ್ನ ಮಗ. ಓ, ಅಂದಂಗ ಮಗನ ಹೊಗಳ ತಾಯಿ, ಗಂಡನ ಹೊಗಳ ಹೆಂಡತಿ. ನೀವಿಬ್ರು ಪ್ರೀತಿ ಬಿಟ್ಟು ಅವ ನನ್ನ ಹತ್ರ ಯಾಕೆ ಬಂದ? ಹೌದು, ಅವರು ನನ್ನ ಮದುವೆಗ್ಯಾರ. ಶ್ಯಾಮರಾವು ನನ್ನ ಮದುವೆಗ್ಯಾರ. ಸಾಕ್ಷಿ ಏನ ಬೇಕಾ? ಇಲ್ಲೇ ತಾಳಿ ಕಟ್ಟ್ಯಾರ. ಇದು ಅವ್ರ ಮನಿ. ಈ ಮನೆಯಿಂದ ನಾನು ದೂರ ಇರಬಾರ್ದು ಅಂತೇಳಿ ಬಾಜುಕೆಲ್ಲ ಬಾಡಿಗೆ ಮಾಡಿಟ್ಟಾರ ನನ್ನ. ಇಂತ ಹರಾಮಿ ಕಟ್ಕೊಂಡ ನನ್ನ ಮಗ ಹಾಳಾಗ. ನೀವ್ ಹೊಗಳಿದ್ದಿಲ್ಲ, ನೀವ್ ಹೊಗಳಿದ್ರಿಂದ ಹಿಂಗಾಗಿದ್ದ. ನನ್ ಮಗ ಶ್ರೀರಾಮಚಂದ್ರ ಅವ ಬೇರೆಲ್ಲ ಇವ ಬೇರೆಲ್ಲ ಅಂತಿದ್ದಿಲ್ಲ. ನೋಡಿ ಏನ್ ಕೆಲಸ ಮಾಡಿಟ್ಟಾನ. ಹೇಳಕತ್ತೆ ಅಲ್ಲ, ನನ್ಗ ಜನ್ಮ ಅಂತಿದ್ರ 7 ಜನ್ಮದಾಗ್ನು ನೀನ ನನ್ ದೇವ್ರು ಅಂತ ಹೇಳ್ತಿದ್ದಲ್ಲ. ಅದ ನೋಡಾತಿಲ್ಲ ತಾಯಿಗೂ ನಾನು. ನಿನ್ನಿಂದಲೇ ನನ್ ಮಗ ಹಾಳಾಗಿ
ನನ್ ಮಗನ ದಾರಿ ತಪ್ಪಿಸ್ತಾನೆ ನೀನ ಎಲ್ಲ ನಿಮ್ಮಿಂದ ಆಗಿದ್ದದ. ಏ ನಿಲ್ಸ್ರಮ್ಮ, ನೀವಿಬ್ರು ಕಿತ್ತಾಟದಿಂದನ ಅವ್ರು ಏನ್ ನೆಮ್ಮದಿ ಸಿಗ್ತೈತಿ ಅಂತೇಳಿ ನೆಮ್ಮದಿ ಹುಡ್ಕೊಂಡು ನನ್ನ ಹತ್ರ ಬಂದ್ರು. ನಾನ್ ನೆಮ್ಮದಿ ಕೊಟ್ಟೆ, ನನ್ನ ಹತ್ರನ ಉಳ್ಕೊಂಡ್ರು. ನೋಡಿರಿ ಆಕಿ ಹೆಂಗ್ ಹೇಳಕತ್ತಾಳ. ಅತ್ತಿ ನೋಡ್ದೆ ನಮ್ಮಿಬ್ರು ಜಗಳದಾಗ ಮೂರನೇದವ್ರಿಗೆ ಲಾಭ ಅನ್ನೋರಂಗ ಏನೇನೋ ಮಾತಾಡಿ ಯೂಸ್ ಮಾಡ್ಕೊಳಕತ್ತಾಳ ಆ ಬಿತ್ರಿ. ಅದಕ್ಕ ನಾವು ಜಗಳ ಮಾಡುದು ಬೇಡ. ನಾವಿಬ್ರು ಸೇರಿ ಆಕಿನ ಒದ್ದು ಹೊಡ್ಸೋಣ ಅಂತ. ನನಗ್ ನನ್ ಗಂಡ ಬೇಕತ್ತಿ. ಯವ್ವ, ನಿನ್ ಗಂಡ ಅಷ್ಟ ಅಲ್ಲ, ನನ್ಗ ನೀನು ಬೇಕು, ನನ್ ಮಗಾನು ಬೇಕು. ಕೆಲಸ ಮಾಡ್ತೀನಿ, ಆಕಿ ಕಸ್ಬರ್ಗಿದೆ ಹೊಡೆದು ಒದ್ದು ಓಡಿಸೋಣ ಬಾ. ನಾನು ದೂರದಿಂದ ಮಾಡ್ತೇನೆ. ನನ್ ಮಗನ್ ತಲೆ ಕೆಲ್ಸ ಹಾಕಿ ನಮ್ಮ ಮನೆ ಅತ್ತಿ ಸುಮ್ ನೋಡ್ಕೊಂಡು ನಿಂತಿಲ್ಲ, ಕದ ಬಿಡ್ರಿ. ಹೊಡಿಲಾರ್ದ ಮುದ್ದಾಗಿ ಮಾಡಿದ ಕೆಲ್ಸಕ್ಕ ಏನ್ ಮಾಡ್ತೇನೆ? ಏನ್ ಮಾಡ್ಯಾರ ಏನ್ ಮಾಡ್ಯಾರ? ಇದೇನಿದೆ ಬಾರಿ ಕಟ್ಟೆ ಅಂತಲ್ಲ. ನಾನ್ ಏನ್ರಿ ತಪ್ಪು ಮಾಡಿದ್ದೆ ರೀ? ನಂಗೆ ಯಾಕ್ರಿ ಹಿಂಗ್ ಮಾಡಿದ್ರಿ? ನಾನೇನ ಮಾಡಿನಿ? ಹಾಗೇನಲ್ರಿ? ಯವ್ವ ಏನ ಇವ್ರು ಯಾರು ಗೊತ್ತೈತಾನೆ? ಯಾರ? ನಮ್ಮ ಆಫೀಸ್ ಕೆಲಸ ಮಾಡ್ತಾರ. ನೀವಿಬ್ರು ಅತ್ತಿ ಸೊಸಿ ದಿನ ಜಗಳ ಹಾಕೊಂಡು ನನ್ನನ್ನ ಫುಟ್ಬಾಲ್ ಮತ್ತೆ ಮಾಡಿದ್ರಿ. ಒಂದ್ಸಲ ನೀ ಮನೆಗೆ, ಒಂದ್ಸಲ ಈಕೆ ಮನೆಗೆ. ಅದಕ್ಕೆ ನಾ ಇವ್ರ ಹತ್ರ ಹೇಳ್ಕೊಂಡ್ರೆ ಇವ್ರು ಸರಿ ಇಂಥ ಪ್ಲಾನ್ ಬರ್ಲಿ ಅಂತ ಹೇಳಿ ಈ ಪ್ಲಾನ್ ಮಾಡಿದ್ರಿ. ಇದು ನಾಟಕ ಏನೋ? ಹೌದು, ಖರೆ ನಾಟಕನ. ಹೌದಮ್ಮ, ಇಷ್ಟದ ಮಟ್ಟ ನಾವ್ ಮಾಡಿದ್ದು ನಾಟಕ. ಸರ್ ದಿನ ಆಫೀಸಿಗೆ ಬರುವಾಗ ಮುಖ ಸಪ್ಪೆ ಮಾಡ್ಕೊಂಡ್ ಬರ್ತಿದ್ರು. ಯಾಕ್ರಿ ಅಂತ ಕೇಳಿದಾಗ ಒಂದ್ ದಿವ್ಸ ನಿಮ್ ವಿಷಯ ಗೊತ್ತಾಯ್ತು. ಓ, ನಿಮ್ ಸಂಸಾರ ಚಂದ ಆಗ್ಬೇಕು ಅಂದ್ರೆ ಹಿಂಗ್ ಮಾಡಂತನ ಅಂತ ಇಬ್ರು ಮಾತಾಡ್ಕೊಂಡ್ವಿ, ಅಷ್ಟ ಬಿಟ್ರಿ ಇನ್ನೇನಿಲ್ಲ. ಇನ್ಮೇಲೆ ನಾನು ಅತ್ತಿ ಅಮ್ಮ ಮಗಳ ತರ ಇರ್ತೀವ್ರಿ. ಹ್ಞೂಪ್ಪ, ನಾನ್ ಮಗಳ ಹಂಗ ನೋಡ್ಕೋತೇನೆ, ಇನ್ಮ್ಯಾಲ ಜಗಳ ಮಾಡುದಿಲ್ಲಪ್ಪ. ನಾನು ಅರ್ಥ ಮಾಡ್ಕೊಳ್ಳಿಲ್ವ, ನನ್ ಮಗ ನನಗ ನೋಡವಲ್ಲ ಅನ್ನೋ ಸಂಕಟಕ್ಕ ಏನೋ ಒದ್ರಾಗ್ತಿದೆಪ್ಪ. ಇನ್ಮ್ಯಾಲ ಮಾಡುದಿಲ್ಲ ಹಂಗ. ಹಂಗೆ ಅವಾಗ ನನಗೂ ಖುಷಿ ಆಗ್ತದೆ. ಸರ್, ಇನ್ಮೇಲ ನಿಮ್ ಸಂಸಾರ ಚಂದ ಹೂವಿನಂಗ ಆತಲ್ಲ, ಇನ್ ಆಫೀಸಿಗೆ ನಗನಂತ ಕಳ್ಸಿಕೊಡು ನಿಮ್ ಗಂಡ. ನಾವ ಸರ್ ನಾ ಬರ್ಲೇನ? ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನೆಲ್ ನ ನೋಡ್ರಿ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನೆಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.